ನಿನ್ನೆ ನಾನು ಹೊರಗಡೆ ಇದ್ದೆ. ಸಾಯಂಕಾಲ 7 ಗಂಟೆಗೆ ಬೆಂಗಳೂರು ರೀಚ್ ಆಗಿದೆ. 7:15ಗೆ ನಾಗಮಂಗಲದಿಂದ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸ್ಥಳೀಯ ಮುಖಂಡರುಗಳು ಫೋನ್ ಬಂತು ನನಗೆ. ಬಹುಶಃ ನನಗೂ ಒಂಥರ ಶಾಕ್ ಆಯಿತು. ನಾಗಮಂಗಲದಲ್ಲಿ ಕಳೆದ 30-40 ವರ್ಷದಲ್ಲಿ ಹಿಂದೆ ನಾಗಮಂಗಲದಲ್ಲೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ಬೆಳ್ಳೂರಿನಲ್ಲೂ ಆಗಿದೆ. ಆ ಎರಡು ಇನ್ಸಿಡೆಂಟ್ ಆದಮೇಲೆ ಇಲಾಖೆಯವರು ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಸ್ಥಳೀಯ ಮುಸ್ಲಿಮ್ಸು ಮತ್ತು ಹಿಂದೂಗಳೇ ಅನೇಕ ಬಾರಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಬಂದಾಗ ಇಬ್ಬರೂ ನಮ್ಮ ಜೊತೆಲಿ ಮಾತನಾಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸರ್, ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ, ಇಂಥ ಸನ್ನಿವೇಶ ಇದೆ, ಇದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಮುಸ್ಲಿಮ್ಸು ಹೇಳಿದ್ದಾರೆ, ಹಿಂದೂಗಳು ಸಹ ನಮ್ಮ ಹುಡುಗರುಗಳು ಹೇಳಿರ್ತಕ್ಕಂಥದ್ದು ನಾನು ನೋಡಿ. ಹಾಗಾಗಿ ಬಹುಶಃ ಇಲ್ಲಿವರೆಗೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಲ್ಲಿವರೆಗೆ ಭಾಳ ಪೀಸ್ಫುಲ್ಲಾಗಿ ನಾಗಮಂಗಲದಲ್ಲಿ ಈ ಹಿಂದೂ ಮುಸ್ಲಿಂ ಗಲಾಟೆ ಏನೋ ಇನ್ಸಿಡೆಂಟನ್ನು ಆಗಿರಲಿಲ್ಲ. ನಿನ್ನೆ ದುರಾದೃಷ್ಟ ಆಗಬಾರ್ದಾಯಿತು. ಈಗ ಮೊನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ಈ ಗಣಪತಿ ಉತ್ಸವ ಮಾಡಿದ್ದಾರೆ. ಆ ಥರದ್ದು ಎಲ್ಲ ಕಡೆ ಆದಾಗ ಮಾತ್ರ. ಬಟ್ ಇಲ್ಲಿ ನೆನ್ನೆ ಆಗಬಾರ್ದಾಯಿತು, ಇನ್ಸ್ಟಂಟ್ ದುರಾದೃಷ್ಟ ಆಗಿದೆ. ಬಟ್ ತಕ್ಷಣ ಬಹುಶಃ 9 ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಒಂದು 2 ಅವರ್ಸ್ ಒಳಗಡೆ DC ಅವರು, SP ಅವರು, ನಮ್ಮ ಮೈಸೂರಿನ IG ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಗ್ಯಾದರ್ ಆಗಿ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಡ್ಯಾಮೇಜನ್ನು ಅಷ್ಟನ್ನು ಮಾಡಿದ್ದಾರೆ. ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು. ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ. ಸಪ್ರೇಟು ಕೆಲವು ಕಡೆ ಹೋಗಿ ಅಂಗಡಿಗಳಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಹಿಂದೂಗಳ ಅಂಗಡಿನೂ ಇದೆ, ಮುಸ್ಲಿಮ್ಸ್ ಅಂಗಡಿನೂ ಇದೆ. ಎರಡೂ ಅಂಗಡಿಗಳು ಡ್ಯಾಮೇಜ್ ಆಗಿದೆ. ನಾನು ರೆವಿನ್ಯೂ ಇಲಾಖೆಯವರು, ನಮ್ಮ DC ಅವರು ಇಲ್ಲೇ ಇರೋದ್ರಿಂದ ಎಲ್ಲ ಅಂಗಡಿನೂ ಇಂಡಿವಿಜುವಲ್ಲಾಗಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಯಾರ್ಯಾರ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು. ಬೈಕ್ಗಳು ಸ್ವಲ್ಪ ನಮಗೆ ಯಾರ್ದು ಏನು ಅಂತ ಪೂರ್ತಿ ಬರ್ನ್ ಆಗಿರೋದ್ರಿಂದ ಕೆಲವೊಂದು 7-8 ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅವರಾಗಿ ಬಂದು ಅಲ್ಲಿ ಇಲ್ಲಿ ನಿಲ್ಲಿಸಿದ ಬೈಕ್ಗೆ ಬೆಂಕಿ ಹಾಕಿರೋದ್ರಿಂದ ಇಂಥವ್ರದ್ದೇ ಬೈಕು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಅದೊಂದು 2-3 ದಿವಸ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಬೈಕ್ದು ಇದಾಗುತ್ತೆ, ಇನ್ಶೂರೆನ್ಸ್ ಇದೆಯಾ ಇಲ್ವಾ, ಯಾರ್ದು ಏನು ಅನ್ನೋದನ್ನು ಒಂದು ಮಾಡ್ತೀವಿ. ಅಂಗಡಿಯವ್ರದ್ದೆಲ್ಲ ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. CM ರಾತ್ರಿನೂ ಸಹ ನಾನು 12:30ನಲ್ಲಿ ಫೋನ್ ಮಾಡಿ ಮಾತನಾಡಿದರು. ನಮ್ಮ ಯತೀಂದ್ರ ಅಂತೇಳಿ ಹಿಂದೆ SP ಇದ್ರು ಇಲ್ಲೇ, ಅವರು ADGP ಲ್ಯಾಂಡ್ ಆಡಿದ್ದಾರೆ, ಅವರನ್ನು ರಾತ್ರಿಯಲ್ಲೇ ಕಳಿಸಿದರು. ನಾನು ಅವ್ರ ಜೊತೆ ಮಾತನಾಡಿದ್ದೆ. ನಮ್ಮ ಮೈಸೂರು IG ಬೋರ್ಲಿಂಗಯ್ಯನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ, ADGPನೂ ಇಲ್ಲೇ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ. ಕಂಟ್ರೋಲಿಗೆ ಬಂದಿದೆ. ಮತ್ತೆ ಏನೂ ಆಗದಂಗೆ ನೋಡ್ಕೊಳ್ಳೋ ಅಂಥ ಎಲ್ಲ ಕ್ರಮವನ್ನು, ಎಚ್ಚರಿಕೆಯನ್ನು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ. ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದಾರೆ. ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ. ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು. ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ SP ಅವರು, DC ಅವರು ಇದನ್ನು ಮಾನಿಟ್ರ್ ಮಾಡ್ತಾರೆ. ಮತ್ತು ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ, ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಇಂಡಿವಿಜುವಲ್ಲಾಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ. ನಾನು ವೈಯಕ್ತಿಕವಾಗೂ ಒಂದಷ್ಟು ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್ಕಾರದ ಏನು ತೀರ್ಮಾನ ಆಗುತ್ತೆ, ಮತ್ತು ಎಲ್ಲ ಅಂಗಡಿಗಳದ್ದು ಎಸ್ಟಿಮೇಟ್ ಏನು ಬರುತ್ತೆ ಅದನ್ನು ನೋಡ್ಕೊಂಡು ವೈಯಕ್ತಿಕವಾಗಿ ನಾನು
ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದನ್ನು ಅಂದಾಜು ಮಾಡಿ ನಾನು ವೈಯಕ್ತಿಕವಾಗಿ, ಯಾಕೆಂದರೆ ನನ್ನದೇ ಸ್ವತಃ ಕ್ಷೇತ್ರ ಆದ್ದರಿಂದ ನಾನು ರಾಜಕೀಯಕ್ಕೆ ಬಂದದ ಕ್ಷಣದಿಂದ ಯಾವತ್ತೂ ಈ ಥರದ ಇನ್ಸಿಡೆಂಟ್ ಆಗಿರಲಿಲ್ಲ. ಇದೊಂದು ನನಗೆ ಭಾಳ ನವೀನ ಸಂಗತಿ, ತುಂಬ ಬೇಜಾರಾಗಿದೆ. ಬಟ್ ದುರಾದೃಷ್ಟ. ಸೊ ನಾವು ಆದದ್ದನ್ನ ಚರ್ಚೆ ಮಾಡೋದಕ್ಕಿಂತ ಮುಂದೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಮತ್ತು ಅವ್ರಿಗೇನಾದ್ರು ಒಂದಷ್ಟು ಸರ್ಕಾರ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಸಹಕಾರಕ್ಕೆ ಹೋಗಬೇಕು ಅನ್ನೋದು ನನ್ನದು. ಮತ್ತು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೊ ನಿಮ್ಮೆಲ್ರಿಗೂ ವಿನಂತಿ ಮಾಡ್ತೀನಿ. ಸೊ ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನಂಥ ರಾಜಕಾರಣಿಗಳಾಗಲಿ ನೀವುಗಳಾಗಲಿ ಯಾರು ಪ್ರವೋಕ ಮಾಡೋಕ್ಕೆ ಹೋದಾಗ್ಲೂ ಅದು ಒಂದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ. ನೀವೇ ನೋಡಿದ್ದೀರ, ನಿಮಗೂ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂದೇ ವಿಚಾರನ 4 ಸಲ ಅದನ್ನು ತೋರ್ಸೋಕ್ಕೆ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ. ಸೊ ಒಂದು ನಿಮಿಷ ಮೀಡಿಯಾ ತೋರಿಸೋದಕ್ಕಿಂತ ನೀವು ರಾತ್ರಿಯಿಂದ ನೋಡ್ತಿರ್ಬೋದು ಬಿಜೆಪಿಯ ಟ್ವೀಟ್ಸ್ಗಳಾಗಲಿ, ಬಿಜೆಪಿಯ ನಾಯಕರುಗಳು ಮಾಡ್ತಿರುವಂಥ ಟ್ವೀಟ್ಗಳಲ್ಲಿ ನಾನು ಹೇಳ್ತೀನಿ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಮೇಲೆ ಬೆಂಕಿ ಹಚ್ಚಿರುವಂತಿಲ್ಲ. ಆದರೆ SP ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಬೈಟ್ ಕೊಟ್ಟು ಅವ್ರು ಹೇಳಿರೋದು, ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿಗೆ ಹೋಗಿ ನಾವು ಶಾಂತಿ ಸಂಧಾನವನ್ನು ಮಾಡಿದ್ವಿ, ಆದರೆ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಲೊಡೆದಿರುವಂಥ ಪ್ರಯತ್ನ ಆಗಿದೆ, ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವ್ರು ಬಂದಿದ್ದರು. ಹೇಳಿದೆ, ಇಲ್ಲಿ ಯಾವುದೇ ಒಂದು ಕೋಮಿಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ. ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು, ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಈ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ. ಸೊ ಈಗೇನಾಗುತ್ತೆ, ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು, ಜನರ ಅನಾಹುತ ತಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ಬೋದು. ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲು ಇಲ್ಲ, ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಯಾರ ಕೈಗೆ ಮೆಸೇಜ್ ಬರುತ್ತೆ, ಅದೆಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್, ಕೆಲವು ಏನೂ ಮಾಡೋಕ್ಕಾಗಲ್ಲ. ಆದರೂ ಸಹ ಹಂಗಂತೇಳಿ ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವನ್ನು, ಈಗ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ, ಪೀಸ್ಫುಲ್ ಆಗಿದೆ, ನಾಗಮಂಗಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಒಂದು ಮೆಸೇಜ್ ಹೋದಾಗ ಅದು ದೊಡ್ಡ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಅಕ್ಕಪಕ್ಕದವ್ರಿಗೆ ಕ್ರಿಯೇಟ್ ಆಗುತ್ತೆ. ಒಂದು ಎರಡನೇದು ಪೊಲಿಟಿಕಲಿ, ಬಹುಶಃ ನಾನು ಕುಮಾರಸ್ವಾಮಿಯವರು ಏನೋ ಹೇಳಿದ್ರು ಅಂತ ಕೇಳಿದ್ರು ನನಗೆ ಬೆಂಗಳೂರಿನಲ್ಲಿ. ನಾನು ಹೇಳಿದೆ, ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ. ರಾಜ್ಯ ಸರ್ಕಾರ ನಮ್ಮದಿದ್ದರೆ, ಕೇಂದ್ರ ಸರ್ಕಾರ ಅವ್ರದ್ದಿದ್ದರೆ, ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು, ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೋತೀನಿ. ಅವ್ರೇನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ. ನಾನು ಅನ್ಕೋತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ. ಸಾರ್ವಜನಿಕರ ಹಿತ ಬಂದಾಗ, ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ, ಅಪೋಸಿಷನಲ್ಲಿರೋರಾಗಲಿ, ರೂಲಿಂಗ್ ಪಾರ್ಟಿಯವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು. ಸೊ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು, ಅವ್ರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು. ಈ ಮೂರನ್ನೂ ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ರಿಪೀಟ್ ಆಗಲ್ಲ. ಇಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇದನ್ನು ರಾಜಕೀಯವಾಗೇ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನಾನು ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ರಾಜಕೀಯವಾಗಿ ಅವ್ರಿಗೆ ಕೌಂಟ್ರ್ ಮಾಡಲಿಕ್ಕೆ, ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾನು ಈ ವಿಷಯನ ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ. ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ SP ಅವರಿದ್ದಾರೆ, ಸಂಪೂರ್ಣವಾಗಿ ಅವರಿಗೆ ನೆನ್ನೆ CM ರಾತ್ರಿ 12ವರೆಲ್ಲೂ ಮಾತನಾಡಿದ್ರು, ಗೃಹ ಸಚಿವರು ಮಾತನಾಡಿದ್ದಾರೆ. ಬೆಳಗ್ಗೆ ನಾನು ಬೆಳ್ಳೂರು ತಲುಪ್ತಿದ್ದಂಗೆ CM ಅವರು ಅವರೇ ಫೋನ್ ಮಾಡಿದರು, ಬ್ರೀಫಿಂಗ್ ತಗೋತಾಯಿದ್ರು. DG ಮತ್ತು ಇಂಟೆಲಿಜೆನ್ಸಿ ADGP ಇದ್ದರು. ಸೊ ನನ್ನ ಹತ್ರ ಮಾತನಾಡಿದ್ದಾರೆ. ಎಲ್ಲ ರಿಪೋರ್ಟ್ ತೊಗೊಂಡು ಸಾಯಂಕಾಲ ನಾನು ಬಂದು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು CM ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಇವತ್ತು. ಸೊ ಸರ್ಕಾರ ಬದ್ಧವಾಗಿದೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಇನ್ನು ಮುಂದೆ ಇದು ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಗಣಪತಿ ಬಿಡ್ತಕ್ಕಂಥವ್ರಿಗಾಗಲಿ ಅಥವಾ ಮುಸ್ಲಿಂ ಬಾಂಧವ್ರಿಗಾಗಲಿ ಎರಡೂ ಮಧ್ಯೆ ಘರ್ಷಣೆ ಬೇಡ. ಎಲ್ಲವೂ ಅಣ್ಣ ತಮ್ಮದಿರಂಗೆ ನೋಡಿ. ಎಷ್ಟೋ ಅಲ್ಲಿ ಹೋದೆ ನಾನು, ಒಬ್ಬ ಮುಸ್ಲಿಮ್ಸ್ ಹುಡುಗ ಹೇಳ್ತಿದ್ದ,
ಸೊ ಈಗ ಯಾರೋ ಇನ್ಸ್ಟೆಂಟ್ ಮಾಡ್ತಾರಣ್ಣ, ನಮ್ಮ ಆಸ್ತಿ ಹೋಯ್ತು, ನಮ್ಮ ಅಂಗಡಿ ಹೋಯ್ತು, ನಮಗೆ ದುಡ್ಡು ಹೋಯ್ತು ಅಂತ. ಇನ್ನೊಬ್ಬ ಸೇಟು ಅಂಗಡಿ, ಅಣ್ಣ ನಾನಿದು ಮುಸ್ಲಿಮ್ ಅಂಗಡಿ, ನನ್ನ 1 ಕೋಟಿ ಮೇಲೆ ಮೆಟೀರಿಯಲ್ ಇತ್ತು, ನಷ್ಟ ಆಗಿದೆ ಅಂತಾನೆ. ಈ ರೀತಿ ಏನಾಗುತ್ತೆ, ಆ ಕ್ಷಣದಲ್ಲಿ ಇದು ಹಿಂದೂದ, ಇದು ಮುಸ್ಲಿಮ್ಸ್ ಹಿಂದೂ ಹೊಡಿತಾರೆ, ಹಿಂದೂ ಮುಸ್ಲಿಮ್ ಹೊಡಿತಾರೆ ಅನ್ನೋದಲ್ಲ, ಒಟ್ಟು ಡ್ಯಾಮೇಜ್ ಆಗಿ ಅನಾಹುತ ಆಗಿ ಆ ಯಾರ ಫ್ಯಾಮಿಲಿಗೆ ನೋವಾಗುತ್ತೆ ಅವ್ರು ಮಾತ್ರ ಅನುಭವಿಸ್ತಾರೆ. ಹೊಡೆದವರೆಲ್ಲ ಸೊ 4 ದಿವಸ ಜೈಲಿಗೆ ಹೋಗ್ಬೋದು, ಹೊರಗಡೆ ಬರ್ಬೋದು, ಅಥವಾ ಸಿಗದಲ್ಲೇ ಅಡ್ಡಾಡ್ಬೋದು. ಅದಲ್ಲ, ಇದರಿಂದ ದಯಮಾಡಿ ಸೊ ನಾಗಮಂಗಲ ಟೌನಿನ ಮತ್ತು ಅಕ್ಕಪಕ್ಕ ಹಳ್ಳಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ, ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾಗಮಂಗಲ ನಡೆದ ಘಟನೆಯನ್ನು ಮರೆತು ಮೊನ್ನೆ ಹೆಂಗಿತ್ತು ನಾಗಮಂಗಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾದಂಥ ಮತ್ತೆ ಯಾವುದೇ ಥರದ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು, ನಮ್ಮ ಜಿಲ್ಲಾ ಆಡಳಿತ, ಸರ್ಕಾರ ತಗೋತೀವಿ. ಸೊ ಮಾನ್ಯ ಅಪೋಸಿಷನ್ ಲೀಡ್ರು ಅಶೋಕ್ ಅವರು, ವಿಜೇಂದ್ರ ಅವರು ಬರ್ತಾರೆ ಅಂತ ನನಗೆ ಮೆಸೇಜ್ ಬಂತು ಮಧ್ಯಾಹ್ನ, ಬರಲಿ ಅವರೂ. ಸೊ ಅವರೂ ಸಹ ನಾಗಮಂಗಲ ಶಾಂತಿಯಾಗಿ ಇರಲಿಕ್ಕೋಸ್ಕರ ವಿಸಿಟ್ ಮಾಡಿ, ಸೊ ಏನಾದ್ರು ಸಲಹೆ ಇದ್ದರೆ ಅಥವಾ ಅವರ ಸೊ ನಮಗೆ ಕೊಡ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಏನಾದರೂ ಸಲಹೆ ಕೊಡೋದಿದ್ದರೆ ಕೊಟ್ಟರೆ ಭಾಳ ಒಳ್ಳೆಯದು. ಇದು ರಾಜಕೀಯವಾಗಿ ಬೆರೆಸೋದು ಬೇಡ ಅಂತೇಳಿ ನಾನು ನೋಡೋಣ. ನಾನು ಒಂದು CM ಹತ್ರ ಮಾತಾಡಿ ಇದನ್ನು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಇಲ್ಲೇ ಇದ್ದಾರೆ, ಒಂದು ಎನ್ಕ್ವೈರಿನೂ ಸಹ ಮಾಡಿಸ್ತೀವಿ. ಇದಕ್ಕೆ ಈ ಸ್ಲಿಪ್ ಆಗ್ಲಿಕ್ಕೆ ಕಾರಣ ಏನು, ಪ್ರೀ ಪ್ಲ್ಯಾನ್ ಇದೆಯಾ, ಇದ್ರ ಹಿನ್ನೆಲೆ ಬರೀ ಗಣಪತಿ ಬಿಟ್ಟು ಹುಡುಗರೇ ಇದಕ್ಕೆ ಅಥವಾ ಮುಸ್ಲಿಮ್ಸು ಬಂದು ಅಟ್ಯಾಕ್ ಮಾಡಿದ ಕಾರಣನ, ಇದ್ರ ಹಿಂದೆ ಏನಾದ್ರು ಇದೆಯಾ, ಎಲ್ಲವನ್ನೂ ಸಹ ನಾವು ಒಂದು ಸ್ವಲ್ಪ ತನಿಖೆ ಮಾಡಿ ನೋಡಿ. ಆ ಥರ ಇದ್ದರೆ ಖಂಡಿತ ನಾನಂತೂ ಯಾರು ನನ್ನ ಹೇಳಬೇಕು ಅಥವಾ ಇಲ್ಲ ಅವರು ಪ್ರಚೋದನೆ ಮಾಡಿದ್ರು, ಅವ್ರು ಟೀಕೆ ಮಾಡಿದ್ರು ಅಂತಲ್ಲ, ಇಂಪಾರ್ಷಿಯಲ್ಲಾಗಿ ಕ್ರಮ ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥದ್ರಲ್ಲಿ 100% ನಾನು ಪ್ರಾಮಿಸ್ ಮಾಡ್ತೀನಿ, ನ್ಯಾಯ ಒದಗಿಸ್ಕೊಡ್ತೀನಿ. ಈಗ ಸ್ಟಾರ್ಟ್ ಆದದ್ದು ಆಕಸ್ಮಿಕನೇ, ಆದಮೇಲೆ ಒಂದು ಸ್ವಲ್ಪ ಮೇಜರಾಗಿ ಕೆಲವು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಒಂದು ನಿಮಿಷ ಗುರು, ಡ್ಯಾಮೇಜ್ ಆಗಿರೋದನ್ನ ಇಲ್ಲ ಅಂತ ಹೇಳಲ್ಲ ನಾನು, ಆದರೆ ಡ್ಯಾಮೇಜು ಈ ಮಟ್ಟಕ್ಕೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿದ್ರು ಈ ಮಟ್ಟಕ್ಕೆ ಆಗ್ಲಿಕ್ಕೆ ಬಿಡಲ್ಲ. ಸೊ ಇನ್ಸ್ಟೆಂಟು ಸೊ ಪೊಲೀಸ್ ಅಧಿಕಾರಿಗಳು ನಿನ್ನೆ 5ನೇ ದಿವಸ ಆದ್ದರಿಂದ ನಿನ್ನೆ 40 ಕಡೆ ಜಿಲ್ಲೆಯಲ್ಲಿ 400 ಇದನ್ನು ಗಣಪತಿನ ನೆನೆ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲವನ್ನೂ ಸಹ ಒಂದಷ್ಟು ನಾರ್ಮಲ್ಲಾಗಿ ತಗೊಂಬಿಟ್ಟಿದ್ದಾರೆ. ಅದು ಇವತ್ತು ಇಲ್ಲೇನೋ ವಿಶೇಷವಾಗಿ ಇದನ್ನು ಗಮನ ಹರಿಸ್ಬೇಕು, ಎಚ್ಚರಿಕೆ ತಗೋಬೇಕು ಅನ್ನೋ ಒಂದು ಮಾಹಿತಿ ತಗೊಳ್ಳಿಕ್ಕೆ ಸ್ವಲ್ಪ ಅವ್ರ ಕೈಲಿ ಇದಾಗಿಲ್ಲ. ಬಟ್ ಈ ಒಂದು ನಿಮಿಷ ಬ್ರದರ್ ನೋಡ್ರಿ, ಯಾವುದೇ ಇದನ್ನು ಟೀಕೆ ಮಾಡೋದಕ್ಕೆ ಸರ್ಕಾರ ಹೊಣೆ ಅಂತ ಹೇಳೋದು ಸಹಜ. ಅಪೋಸಿಷನರ್ ಇರಲಿ ಅಥವಾ ಮೀಡಿಯಾ ಇರಲಿ ಸಹಜವಾದ. ನೀನು ಬಂದು ಮಂತ್ರಿ ಆದ್ರೂ ಪಕ್ಕದ ನಿನ್ನ ಸ್ನೇಹಿತ ಮೀಡಿಯಾದಲ್ಲಿದ್ರೂ ನಿನ್ನನ್ನು ಹಂಗೆ ಕ್ವಶನ್ ಮಾಡೋದು ಗೊತ್ತಿರೋ ವಿಚಾರ ಅದು. ಬಟ್ ಆದರೆ ಗೃಹ ಮಂತ್ರಿಗಳು ನಾನೇ ಇಲ್ಲಿರೋದ್ರಿಂದ ಅವ್ರು ಚಲುವರಾಯಸ್ವಾಮಿಯವರು ಅಲ್ಲಿದ್ದಾರೆ, ಎಲ್ಲವನ್ನು ನೋಡಿ ನಮಗೆ ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅವರು ಪೂರ್ಣ ಪ್ರಮಾಣದಲ್ಲಿ ನೋಡದೇ ಇದ್ದಾಗ ಇರ್ಬೋದು ಈ ಥರ ಅಂತ ಹೇಳಿದ್ದಾರೆ. ಬಟ್ ನಾನೇ ಸ್ಪಾಟಿಗೆ ಬಂದಿರೋದ್ರಿಂದ ನಾನು ನೋಡಿದ್ದೀನಿ, ಕೆಲವು ಸಣ್ಣ ಪುಟ್ಟ ಅಂತ ಅಲ್ಲ, ಕೆಲವು ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸಿ. ಒಬ್ಬೊಬ್ಬರು ಹೇಳಿದ್ರೆ ಏನು ಹೇಳ್ಬೋದು ಅಲ್ಲ ಗುರು, ಒಬ್ಬೊಬ್ಬರೇ ಮಾತಾಡಿದ್ರು ಹೇಳ್ತೀನಿ. ಈ ರೀತಿ ಘಟನೆ ಇದೇ ಮೊದಲಲ್ಲ. ನಾರ್ಮಲ್ ರೌಂಡ್ ಆಯಿತು, ಲಾಸ್ಟ್ ಇಯರ್ ಅದು ಚಿಕ್ಕದಾಗಿತ್ತು. ಆದರೆ ಕೆರಗೋಡು ಅಂತ ಒಂದು ವಿಲೇಜಲ್ಲೂ ಈ ರೀತಿಯಾದ ಘಟನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಈ ರೀತಿಯಾದ ಘಟನೆಗಳಿಗೆ ಪ್ರಚೋದನೆ ಸಿಗುತ್ತೆ ಅಂತ. ಕಲಬುರಗಿನಲ್ಲಿ ಯಾವುದೋ ಒಂದು ಶಾಪಲ್ಲಿ ಯಾವುದೋ ಒಂದು ಬೆಂಕಿ ಬಿಟ್ಟು ಅದಕ್ಕೂ ಒಬ್ಬ ಮುಸ್ಲಿಂ ಹಚ್ಚಿದ್ರು ಅಂತ ಹೇಳಿದ್ರು. ನೋಡಪ್ಪ, ಒಂದು ನಿಮಿಷ ಬ್ರದರ್, ಬ್ರದರ್ ಒಂದು ನಿಮಿಷ ಒಬ್ಬೊಬ್ಬರಾಗಿ ಹೇಳಿದ್ರೆ
ನಾನು ಕ್ಲಾರಿಫೈ ಮಾಡ್ತೀನಿ ಸರ್. ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ಈಗ ಅದೇ ಘಟನೆ ನಡೆದಿತ್ತು. ಪೊಲೀಸರು ವೈಫಲ್ಯವಿದೆ ಅನ್ನೋ ಕಾರಣ ಪೊಲೀಸ್ ವೈಫಲ್ಯ ಇದ್ದರೆ ಖಂಡಿತ ಅವ್ರ ಮೇಲೂ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಸರ್, ಸ್ಟೇಷನ್ 100 ಮೀಟರ್ ದೂರ ಅಂತರದಿಂದ ಬೆಂಕಿ ಬಿದ್ದಿದೆ ಅಂಗಡಿಗೆ. ನಾನು ಹೇಳಿದ್ನಲ್ಲಪ್ಪ, ಪೊಲೀಸ್ ವೈಫಲ್ಯನೂ ನಾವು ಏನು ಸ್ವಲ್ಪ ರಿಪೋರ್ಟ್ನಲ್ಲಿ ಬಂದರೆ ಖಂಡಿತ ಅದನ್ನೂ ಸಹ ಗಮನದಲ್ಲಿ ಇಟ್ಕೊಂಡು ರಿಪೋರ್ಟ್ ಕೇಳಿದ್ದೀವಿ ಸರ್ಕಾರ. ಪೊಲೀಸ್ ವೈಫಲ್ಯತೆ ಇದ್ದರೆ ಅದನ್ನೂ ಸಹ ಕ್ರಮ ತಗೊಳ್ತೀವಿ. ಜಿಲ್ಲಾಧಿಕಾರಿಗಳಿದ್ದಾರೆ, ಮೇಲ್ಪಟ್ಟ ADGPನೂ ಬಂದೋಗಿದ್ದಾರೆ, ಮೈಸೂರು ಐಜಿನೂ ಬಂದೋಗಿದ್ದಾರೆ, ಅವರು ವರದಿಯನ್ನು ಕೊಡ್ತಾರೆ. ಕೇವಲ ರೈತ ಹೋರಾಟಗಳು ಬಿಟ್ಟರೆ ಗಣಪತಿ ಮೆರವಣಿಗೆ ಆ ರಸ್ತೆಯಲ್ಲಿ ಬರಬಾರ್ದು, ಈ ರಸ್ತೆಯಲ್ಲಿ ಬರಬಾರ್ದು ಅಂತ ಅದು ಸರಿನಾ ಸರ್? ಸರ್, ಇದುವರೆಗೂ ಎಷ್ಟು ಜನ ಮಂಡ್ಯದಲ್ಲಿ ಸರ್ ಕೇವಲ ರೈತ ಹೋರಾಟಗಳು ಬಿಟ್ಟರೆ ಇದಕ್ಕೆ ಕೋಮುಗಳ ಬಗ್ಗೆ ನಡೀತಿರಲಿಲ್ಲ ಸರ್. ಬಟ್ ಈಗ ಕೆರೆಗೋಡ ಆಯಿತು, ಈಗ ನಾಗಮಂಗಲ ಯಾಕಾಯಿತು? ಅದೇ ಸರ್ಕಾರ ಯಾಕೆ ಸರ್ಕಾರದ ವೈಫಲ್ಯತೆ ಅಲ್ಲ, ಈ ಥರದ ಇನ್ಸಿಡೆಂಟ್ನ ಹುಡುಕಿ ಮಾಡಕ್ಕೆ ಹೋಗ್ತಾರಲ್ಲ, ಅದರಿಂದ ಆಯಿತು ಅಂತ ಹೇಳಿ. ಒಂದು ನಿಮಿಷ. ನಿಮಗೆ ನೋಡಪ್ಪ, ಬೇಜಾರು ಮಾಡ್ಕೊತೀರಾ ನೀವು. 4 ಜನ ನೀವೇ ಸ್ನೇಹಿತರುಗಳು, ಒಬ್ಬರಾದ್ಮೇಲೆ ಒಬ್ರು ಕ್ವಶನ್ ಕೇಳಿ ಅಂದರೆ ನೀವೇ 4 ಜನ ಒಟ್ಟಿಗೆ ಕೇಳ್ತೀರಾ? ಅಲ್ಲ ಸರ್, ಈ ರೀತಿಯ ಘಟನೆಗಳು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಈ ರೀತಿ ಘಟನೆಗಳಾಗೋದ್ರಿಂದ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ಇದ್ದಾಗ ಮುಸ್ಲಿಮರಿಗೆ ಅತಿ ಹೆಚ್ಚಿನ ಮಾನ್ಯತೆ ಸಿಗ್ತಾ ಆ ಕಾರಣದಿಂದ ಈ ರೀತಿ ಘಟನೆ. ಏನಿಲ್ಲ, ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವಾ? ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವಾ? ಅವಾಗೆಲ್ಲ ಯಾವುದೂ ಗಲಾಟೆ ನಡೀದಲ್ಲೇ ಚೆನ್ನಾಗಿ ರಾಜ್ಯದಲ್ಲಿ ಶಾಂತಿಯಿಂದ ಇದ್ದುದನ್ನು ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಇವತ್ತು ಯಾವಾಗ BJP ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ. ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂಥ ಇನ್ಸಿಡೆಂಟ್ಗಳನ್ನೂ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ, ಒಂದು ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ, ಇದೇ ಜನತಾದಳದವರು ಯಾವ ರೀತಿ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ. ನಾವು ಯಾವುದೇ ಒಂದು ಕೋಮಿನ ಜನಾಂಗದ ಪರವಾಗಿ ಇಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಬದುಕೋ ಎಲ್ಲ ಜನರ ಪರವಾಗಿ ಎಲ್ಲರಿಗೂ ಈ ರೀತಿ ಇನ್ಸಿಡೆಂಟ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತು ವಿರೋಧ ಪಕ್ಷ ಸರ್ಕಾರ ಅಂದಾಗ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಇಲ್ಲ ಅಂತಲ್ಲ. ಹಂಗಾದ್ರೆ ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಸರ್ಕಾರಕ್ಕೆ ಇದನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ಎಚ್ಚರಿಕೆ ವಹಿಸಿ ಕ್ರಮ ತಗೊಳ್ತಕ್ಕಂಥದ್ದು, ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರಕ್ಕಿದೆ. ಆದರೆ ಕನಿಷ್ಠ ಒಂದು ಅಪೋಸಿಷನ್ನವರು ಸಹ ಇದನ್ನು ನಿಯಂತ್ರವಾಗಿರಲಿಕ್ಕೆ ಏನು ಬೇಕೋ ಅದನ್ನು ಮಾತಾಡಲಿಕ್ಕೂ ಸಹ ಅವರು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು, ಅವರು ಆಡಳಿತ ಮಾಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಕಾದಷ್ಟು ವೇದಿಕೆ ಇದೆ, ರಾಜಕಾರಣ ಮಾಡೋಣ. ಇಂಥ ಇನ್ಸಿಡೆಂಟಲ್ಲಿ ರಾಜಕಾರಣ ಬೇಡ ಅಂತ ಹೇಳ್ತೀನಿ. ಮಾಡೋದಕ್ಕೋಸ್ಕರ ಸರ್ಕಾರ ಮಾಡಿಸಿದೆ ಅನ್ನೋದನ್ನು ಹೇಳ್ತಿದ್ದಾರೆ ಸರ್. ಅದನ್ನೇ ನಾನು ಹೇಳಿದೆ, ರಾಜಕಾರಣಕ್ಕೆ ರಾಜಕಾರಣ ಉತ್ತರ ಕೊಡಲ್ಲ. ಈ ಇನ್ಸಿಡೆಂಟನ್ನು ರೆಫರ್ ಮಾಡಿ, ಅದಕ್ಕೆ ಅವರು ಕೊಡ್ತೀವಿ ಅಂದರೆ ಕೊಡಲಿ, ನನ್ನ ಸಂದರ್ಭ ಬಂದಾಗ ಹೇಳೋಣ. ಈಗ ನನ್ನ ಕ್ಷೇತ್ರದ ಜನ ಮತ್ತು ಜಿಲ್ಲೆ ಜನಕ್ಕೆ ರಾಜ್ಯದಲ್ಲಿ ಯಾರೂ ಇಂಥ ಇನ್ಸಿಡೆಂಟ್ ಆಗೋದು ಬೇಡ ಅಂತ ಹೇಳಿ ಸೊ ಅದನ್ನು ಹೇಳ್ತೀನಿ, ಬಂದೋಬಸ್ತ್ ಮಾಡಲಿ. ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು. ಈಗ ಮುಸ್ಲಿಂ ಬಂಧುಗಳು ಯಾವ ರೀತಿ ಸೌಜನ್ಯ ನಡ್ಕೋಬೇಕು ಅಂತ ನಾವು ಬಯಸ್ತೀವೋ, ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗದಂಗೆ ನಡ್ಕೊಳ್ತಕ್ಕ. ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೆ ಇರೋ ಕಾರಣ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನೀನು ಯಾಕೆ ತಪ್ಪು ಅಂತೀಯ? ನಾಗಮಂಗಲದ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ನಡೆದಂತಹ ಘಟನೆ, ಇಂಥ ದೊಡ್ಡ ಘಟನೆ. ಹೌದು, ಕಳೆದ ವರ್ಷ ಕೂಡ ಇದೇ ಥರದಲ್ಲಿ ಗಲಾಟೆ ಆರಂಭ ಆಗಿತ್ತು, ಅದು ಕಿಡಿಯ ಹತ್ಕೊಳ್ಳುವಂತಹ ಲಕ್ಷಣಗಳಿತ್ತು. ತಡಿಬೋದಿತ್ತು, ಆದರೆ ತಡಿಲಿಲ್ಲ. ಆಯಿತು. ಕಳೆದ ವರ್ಷ ಈ ಥರದ ಘಟನೆ ಆಗಿಲ್ಲ. ಕಳೆದ ವರ್ಷ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಬಿಟ್ಟರೆ ಯಾವುದೇ ಇನ್ಸಿಡೆಂಟ್ ಈ ಥರದ ಆಗಿಲ್ಲ. ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲೇ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟು ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳ್ದಂಗೆ ಆಕಸ್ಮಿಕ ಆದದ್ದು, ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಇದು ಸದ್ಯಕ್ಕೆ 2 ಅವರ್ಸ್ ಒಳಗಡೆ ಕಂಟ್ರೋಲಿಗೆ ಬಂದಿದೆ. ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ, ನಿಯಂತ್ರಣ ಇದೆ, ಪೀಸ್ಫುಲ್ ಇದೆ. ಸೊ ಇವತ್ತಿಂದನೇ ನಾವು ಸಹಕಾರ ಕೊಟ್ಟರೆ ಬಹುಶಃ ಈ ಕ್ಷಣದಿಂದನೇ ಜನ
ಎಲ್ಲ ಆರಾಮಾಗಿ ಓಡಾಡ್ಬೋದು. ಏನು ಅನಾಹುತ ಆಗಿದೆ ಅದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಪರಿಹಾರ. ಎಚ್ಚೆತ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ಸಮ್ ಟೈಮ್ ಕೈ ಮೀರೋಗುತ್ತೆ ಅಂತೀವಲ್ಲ, ಆ ಥರದ ಇನ್ನೇಷ ಆಗಿದೆ. ಇದ್ರ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾಗಿ ಏನಾದ್ರು ವೈಫಲ್ಯತೆ ಇದ್ದರೆ ನಮ್ಮ ADGP ಮತ್ತು IG ಅವರು, ಜಿಲ್ಲಾ GDC ಅವರಿದ್ದಾರೆ, ಅವ್ರ ರಿಪೋರ್ಟನ್ನು ಕೇಳಿದ್ದೀವಿ. ಆ ಥರದಿದ್ದರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ತಕ್ಕಂಥದ್ದು ಕೆಲಸ ಮಾಡ್ತೀವಿ, ದಯಮಾಡಿ ಸರ್ಕಾರ. ಸೊ ಈಗಾಗಲೇ 54 ಜನನ ಬಂಧನ ಮಾಡಿದ್ದಾರೆ. ಬಟ್ ನಾನು ಯಾವುದನ್ನು ಗುಂಪು ಅಥವಾ ಕಮ್ಯುನಿಟಿನ ನೋಡದಲ್ಲೇ ಫ್ರೀ ಹ್ಯಾಂಡಾಗಿ SP ಅವ್ರಿಗೆ ಹೇಳಿದ್ದೀನಿ, ಅವ್ರನ್ನ ಅರೆಸ್ಟ್ ಮಾಡಲಿ. ಸೊ ತನಿಖೆ ಮಾಡಿ CCTV ಇದೆ, ಆ ಫುಟೇಜನ್ನು ನೋಡ್ಕೊಂಡು ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಭಾಳ ಜನ ಅಲ್ಲಿ ಮಹಿಳೆಯರು ಕೂತಿದ್ದಾರೆ. ಯಾರಿಗೆ ಅನಾವಶ್ಯಕವಾಗಿ ಏನಾದ್ರು ತಗೊಂಬಂದಿದ್ರೆ ಅವರನ್ನು ಬಿಡ್ತಾರೆ. ಚಾರ್ಜ್ ಶೀಟ್ ಸಂದರ್ಭದಲ್ಲೂ ಬಿಡಲಿಕ್ಕೆ ಅವಕಾಶ ಅಲ್ಲಲ್ಲ, ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲೂ ಬಿಡಲಿಕ್ಕೆ ಅವಕಾಶ ಇದೆ. 100ಕ್ಕೆ 100ರಷ್ಟು ಯಾರೂ ಆತಂಕ ಪಡ್ತಕ್ಕಂಥದ್ದು ಬೇಡ. ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಎಲ್ಲರನ್ನೂ ಅರೆಸ್ಟೇ ಮಾಡ್ದಂಗೆ ಇರಲಿಕ್ಕೆ ಇಲಾಖೆ ಆಗಲ್ಲ. ಸೊ ಅರೆಸ್ಟ್ ಮಾಡುತ್ತಾ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ. ಅಲ್ಲಿರ್ತಕ್ಕಂಥ ಜನಕ್ಕೆ ನಾನು ಸಹ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ, ಸ್ವಲ್ಪ ಸಮಾಧಾನ ಆಗಿರಲಿ. ಸಾಯಂಕಾಲದವರೆಗೂ SP ಅವರು ಇನ್ನೊಂದು ಸಲ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡಿರೋರಲ್ಲಿ ಯಾರು ಅನಾವಶ್ಯಕವಾದಂಥ ಅರೆಸ್ಟ್ ಮಾಡಿದರೆ ಅವರನ್ನು ಬಿಟ್ಟು ಸೊ ಅದನ್ನು ಇಲಾಖೆ ಮಾಡಿದೆ. ಅದನ್ನೆಲ್ಲ ಅಂದಾಜು ಸಾಯಂಕಾಲದೊಳಗೆ ಕೊಡೋಕ್ಕೆ ಹೇಳಿದ್ದೀನಿ. ಪೀಸ್ ಮೀಟಿಂಗ್ ಒಂದು 2 ದಿವಸ ಆದಮೇಲೆ ಮಾಡೋಕ್ಕೆ ಹೇಳಿದ್ದೀನಿ DC ಅವ್ರಿಗೆ. ಈಗ ಪೀಸ್ ಮೀಟಿಂಗ್ನ GC ಅವರು ಒಂದು 2 ದಿವಸ ಸಂಪೂರ್ಣವಾಗಿ ಒಂದು ಸ್ವಲ್ಪ ಇದೆಲ್ಲ ಸರೋದ ಮೇಲೆ ಮಾಡ್ತಾರೆ. ಅದಾದಮೇಲೆ ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಅದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊತೀವಿ, ಯಾವುದನ್ನು ಆಗ್ದಂಗೆ ನೋಡಿ. ಹಾಂ 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 ಅದು ನನ್ನ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡ್ತೀನಿ. ಸರ್, ಈಗ ಸಂಜೆ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಸರ್ ಈ ಇನ್ಸಿಡೆಂಟ್. ಏನು ನೀವಿದ್ರೆ ಅದನ್ನು ತಿರುವು ಪಡ್ಕೊಳ್ದಂಗೂ ಮಾಡ್ಬೋದು. ನೀವು ನಾನು ಹೇಳಿದ್ನಲ್ಲ ಗುರು, ಈಗ ನಾನು ಬಂದು ಎಷ್ಟೇ ಮಾತಾಡಿದ್ರು ನೀವು ವಾಸ್ತು ಸತ್ಯನ ಕೊಟ್ಬಿಟ್ರೆ ಸೊ ನಂದೇನು ನಡೆಯಲ್ಲ. ಜನಕ್ಕೆ ನೀವು ಕೊಟ್ಟದ್ದನ್ನು ಕೇಳ್ತಾರೆ. ಹಾಗಾಗಿ ಅವ್ರು ಬಂದು ಏನು ಹೇಳ್ತಾರೆ, ಸೊ ನಾನು ಇಲ್ಲ ಅನ್ನೋ ನೋಡಿ. ಈಗ ನಾನು ಗುರು ಹೇಳು ಗುರು, ನನಗೆ ಹಿಂಗೆ ಜಗಳಕ್ಕೆ ಬರ್ತಾನೆ. ಸೊ ಈಗ ನಾನಾಗಲಿ ಅವರಾಗಲಿ ಹೇಳೋದು ಒಂದು ಕಡೆ, ಬಟ್ ನೀವು ಇರ್ತಕ್ಕಂಥ ವಾಸ್ತವ್ಯವನ್ನು ಕೊಡಿ ದಯಮಾಡಿ ಪ್ಲೀಸ್. ಅಷ್ಟು ಮಾಡಿ. ತುಂಬ ಧನ್ಯವಾದಗಳು. ನೋಡಪ್ಪ ಗುರು ಅಶೋಕರು ವಿಜೇಂದ್ರ ಅವರು ಬರ್ತಾವ್ರೆ. ಅವ್ರಿಗೂ ಈ ತಾಲೂಕಿನ ಜನ ನಮ್ಮ ಜನ ಅನ್ನೋ ಭಾವನೆಯಿಂದ ಅವರು ವಿಸಿಟ್ ಮಾಡಿ ಏನು ಅವರಿಗೆ ಅನಿಸುತ್ತೋ ಅದನ್ನು DC ಅವರಿಗೆ SP ಅವರಿಗೆ ಅಪೋಸಿಷನ್ ಲೀಡ್ರು ಶ್ಯಾಡೋ ಮುಖ್ಯಮಂತ್ರಿ ಕೊಡಲಿ, ಒಬ್ಬ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಕೊಡಲಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಡೆಲ್ಲಿಯಿಂದನೇ ಒಳ್ಳೆ ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ, ಇನ್ನು ಮುಂದೆ ಇನ್ಸಿಡೆಂಟ್ ಆಗ್ದಂಗಿರಲಿ ಅಂತ ಅವರು ಕೊಡಲಿ, ಎಲ್ಲವೂ ಸರೋಗುತ್ತೆ. ಅಥವಾ ಆಕಸ್ಮಿಕ ಅವರು ಇದರಲ್ಲಿ ರಾಜಕಾರಣ ಬೆರೆಸ್ತೀವಿ ಅಂತ ಅಂದರೆ ನಾನು ಮಾತ್ರ ರಾಜಕಾರಣ ಬೆರೆಸಲ್ಲ ಅಂತ ಹೇಳಿದ್ದೀನಿ. ರಾಜಕೀಯವಾದ ಉತ್ತರ ಕೊಡಲ್ಲ. ಬೇರೆ ವಿಚಾರ ರಾಜಕಾರಣ ಬಂದಾಗ ರಾಜಕಾರಣ ಮಾಡಿ. ಥ್ಯಾಂಕ್ ಯು.